ಆ ಸಿನಿಮಾ ನೋಡಿದವ್ರಿಗೆ. ಹಾಗೆ ಅಗ್ನಿಸಾಕ್ಷಿ ನೋಡಿದವ್ರಿಗೂ ಅವನ ಪರಿಚಯ ಇತ್ತು, ಹಾಗೆ ಅಷ್ಟು ಪರಿಚಿತ ಆಗಿದ್ದ ಕೂಡ. ಇಂಥ ಬ್ರಾಡ್ ಮೈಂಡೆಡ್ ಹುಡುಗ, ಅದಿಲ್ಲ ಅಂದರೆ ನಾನು ಮತ್ತೊಂದು ಮಾಡ್ತೀನಿ, ಮತ್ತೊಂದಿಲ್ಲ ಅಂದರೆ ಮತ್ತೊಂದು ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಅವನು ಪ್ರಯತ್ನ ಮಾಡ್ತಿದ್ದ. ಆಬ್ವಿಯಸ್ಲಿ ಒಂದು ಪ್ರಯತ್ನಕ್ಕೆ ದುಡ್ಡು ಹಾಕಲೇಬೇಕು, ಬಂಡವಾಳ ಅಕಸ್ಮಾತ್ ಅಲ್ಲಿ ಕಳಿಲೂಬೋದಿತ್ತು, ಲಾಭನೂ ಆಗ್ಬೋದಿತ್ತು. ಅದನ್ನು ಎರಡೂ ನೋಡಿದ್ದಾನೆ. ಹಾಗಂತ ಯಾವತ್ತೂ ಅವನು ಕೆಳಗಡೆ ಬಿದ್ದಿರಲಿಲ್ಲ. ಇದು ಕೂಡ ಏನೋ ಒಂದು ಸಣ್ಣ ಪುಟ್ಟ ಸಂಸಾರದಲ್ಲಿ ಮಾತುಕತೆ ಅಂತ ಬಂದಾಗ ಹುಡುಗಾಟಿಕೆ ಮಾಡ್ಕೊಳ್ಳೋಕೆ ಹೋಗಿ ಅದು ಈ ಥರ ಪರಿಣಾಮ ಆಗಿದೆ. ದಯವಿಟ್ಟು ಯಾವುದೇ ತರಹದ ಕೆಟ್ಟ ಊಹಾಪೋಹಗಳನ್ನು ಹಬ್ಬಿಸ್ಬೇಡಿ ಅಂತ ಇನ್ನೊಂದು ಸಲ ಕೇಳ್ಕೊತೀನಿ. ರಿಯಾಲಿಟಿನೇ ಇದು. ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ನಡೆದಂಥ ಚಿಕ್ಕ ಜಗಳಕ್ಕೆ ಸುಮ್ಮನೆ ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಸುಮ್ಮನೆ ನಾಟಕ ಮಾಡಿ ಹೆದರ್ಸೋಕೆ ಹೋಗಿದ್ದಾನೆ. ಅದು ಲಾಕ್ ಆಗಿದೆ ಅಷ್ಟೆ, ಇನ್ನೇನು ಇಲ್ಲ. ಬೇಜಾರಿನ ವಿಚಾರ ಅಂತಂದರೆ ತುಂಬ ಒಳ್ಳೆಯ ನಟರಿಗೆ ಅಷ್ಟು ಒಳ್ಳೆ ಚಾನ್ಸ್ಗಳು ಸಿಗಲ್ಲ, ಅದು ಒಪ್ಕೊಳ್ಳೋಂಥ ವಿಚಾರನೇ. ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದರು ಈಗಲೂ ಮನೇಲಿ ಕೂತ್ಕೊಂಡಿದ್ದಾರೆ. ಯಾಕೆಂತಂದರೆ ಅವರು ಕಲೆ ಮೇಲೆ ಡಿಪೆಂಡ್ ಆಗಿರುವಂಥವ್ರು. ತುಂಬ ಜನ ಹೇಳ್ಬೋದು, ಅದಕ್ಕೆ ಬಿಟ್ಟು ಬೇರೆದೇನಾದ್ರು ಮಾಡಯ್ಯ ಅಂತ. ನಿಮ್ಮ ಮನಸ್ಥಿತಿ ನಮಗೆ ಬರಲೇಬೇಕು ಅನ್ನೋದು ತುಂಬ ದೊಡ್ಡ ತಪ್ಪು. ಹಾಗಂತ ನಾವು ದುಡಿಯಲ್ಲ, ಮತ್ತೊಂದು ಮಾಡಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವೇನೋ ಅಂತ ಅಂದ್ಕೊಳ್ಳೋದು ತಪ್ಪೆ. ಯಾಕೆಂದರೆ ಇದು ಸಸ್ಟೈನೇಬಲ್ ಅಲ್ಲ ಅನ್ನೋ ಒಂದು ವಾದ ನಮಗೂ ಗೊತ್ತಿದೆ, ಅದರ ಒಂದು ರಿಯಾಲಿಟಿ ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಏನೋ ವಿಭಿನ್ನವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಿದ್ವಿ. ಹಾಗೆ ನಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಅವನೇ ಅದಕ್ಕೆ ಆ್ಯಂಕರ್ ಕೂಡ, ಅದರ ಪ್ರೋಮೋ ಕೂಡ ನಾವು ರಿಲೀಸ್ ಮಾಡಿದ್ವಿ. ನಮ್ಮ ಕೆಲಸನ ನಾವೇ ಹುಡ್ಕೋತಾ ಇದ್ವಿ, ನಮ್ಮ ಚಾನ್ಸ್ನ ನಾವೇ ಸೃಷ್ಟಿ ಮಾಡ್ಕೋತಾ ಇದ್ವಿ. ಆ ಥರದ ಒಂದು ಕ್ರಿಯಾಶೀಲ ಮನೋಭಾವ ಇರುವಂಥ ಒಬ್ಬ ಪ್ರಾಣ ಸ್ನೇಹಿತ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾನೆ ಅಂತ ಹೇಳ್ಕೊಳ್ಳೋಕೆ ತುಂಬ ಬೇಜಾರಾಗ್ತಾ ಇದೆ. ಹಾಗೆ ದಯವಿಟ್ಟು ಅವನ ಬಗ್ಗೆ ಯಾವುದೇ ಕೆಟ್ಟ ಊಹಾಪೋಹಗಳನ್ನು ಹಬ್ಬಿಸಿ ಅವನ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡುವಂಥ ಒಂದು ಹಂತನ ತಲುಪಬೇಡಿ. ಯಾಕೆಂದರೆ ನಿಮ್ಮದು ಕೂಡ ನಾಳೆ ಈ ಥರ ಒಂದು ಕೆಟ್ಟ ವಿಡಿಯೋ ಬರುವಂಥ ಪರಿಸ್ಥಿತಿನ ನೀವು ಅದನ್ನು ತಂದ್ಕೋಬೇಡಿ. ಲಿಬರ್ಟಿ ತಗೋಬೇಕು, ಬಟ್ ಇಷ್ಟು ಮಟ್ಟಿಗಲ್ಲ. ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಅವನ ಸ್ನೇಹಿತರಾಗಿ ಅವನ್ನ ತುಂಬ ಹತ್ತಿರದಿಂದ ನೋಡಿರ್ತೀವಿ. ಹಾಗಾಗಿ ಈ ವಿಡಿಯೋನ ನಾನು ಒಂದು ಫುಲ್ ಸ್ಟಾಪ್ ಇಡೋಣ ಅಂತಲೇ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಏನೂ ನಿಮಗೆ ಗೊತ್ತಿಲ್ಲದಿರೋ ಸಂಗತಿನ ನಿಮ್ಮ ಯೂಟ್ಯೂಬ್ ವ್ಯೂಸ್ಗೋಸ್ಕರ ಅಥವಾ ಜನ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಬ್ಬಿಸ್ಬೇಡಿ. ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅದು. ಅವ್ರ ಮನೆಯವರಿಗೆ, ನಮ್ಮಂಥ ಸ್ನೇಹಿತರಿಗೆ ತಡ್ಕೊಳಕ್ಕಾಗಲ್ಲ. ಅವ್ನು ನಮ್ಮ ಜೊತೆ ಈಗ ಫಿಸಿಕಲಿ ಇಲ್ಲದೆ ಇರ್ಬೋದು, ಬಟ್ ಎಮೋಷ್ನಲಿ, ಮೆಂಟಲಿ ನಮ್ಮ ಜೊತೆ ಯಾವಾಗಲೂ ಟ್ರಾವೆಲ್ ಮಾಡ್ತಾನೆ ಇರ್ತಾನೆ. ಅವನ ಸಿನಿಮಾ ಜನಕ್ಕೆ ತಲುಪುವಂಥ ಹಂತ ಕೂಡ ನಡೀತಾನೆ ಇರುತ್ತೆ. ಅದನ್ನು ಯಾರೂ ನಿಲ್ಸಕ್ಕೆ ಸಾಧ್ಯ ಇಲ್ಲ. ತುಂಬ ಹರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನು ಮಾಡಬೇಡಿ. ನನಗೆ ಇಷ್ಟ ಬೇಜಾರಾಗ್ತಿದೆ ಅಂತಂದರೆ ಅವನ ಮನೆಯವ್ರ ಪರಿಸ್ಥಿತಿನ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಲಾವಿದ್ರ ಲೈಫು ತುಂಬ ಕಷ್ಟ. ಕಷ್ಟ ಇದೆ. ಅದು ನಮ್ಮೊಬ್ಬರಿಗೆ ಅಂತಲ್ಲ, ತುಂಬ ಜನ ಕಲಾವಿದರಿಗೆ ಅವಕಾಶ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ದಾರೆ, ಜಾಬ್ಲೆಸ್ ಆಗಿದ್ದಾರೆ. ಬರೀ ಕಲಾವಿದ್ರ ಲೈಫ್ ಅಲ್ಲ, ಇಲ್ಲ IT ಜಾಬ್ ಅವರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ದಿನಗೂಲಿ ಕಾರ್ಮಿಕರಿದ್ದಾರೆ, ಎಷ್ಟೋ ಜನ ಇದ್ದಾರೆ. ನೀವು ನೋಡೋರು, ನೀವು ಕೂಡ ಕೆಲವೊಂದ್ಸಲ ಜಾಬ್ಲೆಸ್ ಆಗಿ ಇರ್ತೀರ. ಹಾಗಂತ ಸುಸೈಡ್ಗೆಲ್ಲ ಹೋಗುವಷ್ಟು ಕೆಟ್ಟ ಮನಸ್ಥಿತಿ ಅವನದಲ್ಲಾಗಿತ್ತು ಅಷ್ಟೆ. ಅವನು ನಮಗೆ ಏನಾದರೂ ಆ ಥರದ ಮನಸ್ಥಿತಿ ಒಂಚೂರು ಏನಾದರೂ ನಾವು ಹೇಳ್ಕೊಂಡಿದ್ದೀರ ಅವನ ಹತ್ರ ತಿದ್ದಿ ಬುದ್ಧಿ ಹೇಳೋನು ಹೆಂಗೆ ಅಂತಂದರೆ, ಅವನ ಹೇಳೋ ಮಾತುಗಳು ನಮಗೆ ಇನ್ಸ್ಪಿರೇಷನ್ ಥರ ಇರ್ತಿತ್ತು. ಆ್ಯಂಡ್
ಎಂಥ ದಡ್ಡಂಗೂ ಕೂಡ ಅದು ಅರ್ಥ ಆಗ್ತಿತ್ತು, ಅಷ್ಟು ಚೆನ್ನಾಗಿ ನಮಗೆ ಮೋಟಿವೇಟ್ ಮಾಡೋನು ಅಂಥ ಹುಡುಗ ಸಂಪತ್. ದಯವಿಟ್ಟು ಯಾವುದೇ ರೀತಿಯ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಯೂಟ್ಯೂಬ್ ವ್ಯೂಸ್ಗೋಸ್ಕರ. ಸೊ ಥ್ಯಾಂಕ್ ಯು. ಆ್ಯಂಡ್ ಸಂಪತ್, ವಿ ಲವ್ ಯು ಆ್ಯಂಡ್ ವಿ ಮಿಸ್ ಯು. ಮತ್ತೆ ಬಾ.